ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ಹೋಮ್ ಟೂರ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ಮಾಡಿದ್ದಾರೆ ಮನೇನ, ನೀವು ಕೂಡ ಅಬ್ಸರ್ವ್ ಮಾಡ್ಬೋದು. ಮನೇನ ಮಾಡೋದಕ್ಕೆ ಎಷ್ಟಾಯಿತು, ಪ್ರೈಸ್ ಎಷ್ಟು, ಹಾಗೆಯೇ ಯಾವ್ಯಾವೆಲ್ಲ ವುಡ್ನ ಹಾಕ್ಸಿದ್ದೀನಿ, ಹಾಗೆಯೇ ಮಾರ್ಬಲ್ಸ್ ಯಾವ್ಯಾವ ರೀತಿ ಹಾಕ್ಸಿದ್ದೀವಿ, ಪ್ರೈಸ್ ಎಷ್ಟಾಯಿತು, ಹಾಗೆಯೇ ವುಡ್ ವರ್ಕ್ ಬಗ್ಗೆ ಬಂದರೆ ವುಡ್ ವರ್ಕ್ ಯಾವ ರೀತಿ ಮಾಡಿಸಿದ್ದೀವಿ, ಅದ್ರ ಪ್ರೈಸ್ ಎಷ್ಟಾಯಿತು, ಪ್ರತಿಯೊಂದು ಡೀಟೇಲ್ಸ್ನೂ ಕೂಡ ನಾನು ತಿಳಿಸ್ಕೊಡ್ತಾ ಬರ್ತೀನಿ. ತುಂಬಾ ಇವಾಗ ಮನೆ ಮಾಡ್ತಾ ಇರೋರಿಗೆ ಹಾಗೆಯೇ ಮುಂದೆ ಫ್ಯೂಚರಲ್ಲಿ ಮನೆ ಮಾಡೋರಿಗೆ ಈ ವಿಡಿಯೋ ನೋಡೋದ್ರಿಂದ ತುಂಬಾ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಒಂದು ಮನೆ ಮಾಡುವಾಗ ಆ ಮನೆ ಬಗ್ಗೆ ಯಾವುದೇ ರೀತಿಯಲ್ಲೂ ನಮಗೆ ಯಾವ್ಯಾವ ಥರ ಯೂಸ್ ಮಾಡಬೇಕು, ಮೆಟೀರಿಯಲ್ಸ್ನ ಯಾವುದು ಒಳ್ಳೆ ಕ್ವಾಲಿಟಿ ಇರುತ್ತೆ, ಹಾಗೆಯೇ ಅದರಲ್ಲೂ ಇಂಟೀರಿಯರ್ ಮಾಡುವಾಗ ಯಾವ ರೀತಿ ವುಡ್ನ ಮಾಡಿಸ್ಬೇಕು, ಯಾವ ರೀತಿ ವುಡ್ಗಳನ್ನ ಚೂಸ್ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ತುಂಬಾ ಕನ್ಫ್ಯೂಸ್ ಇರುತ್ತೆ. ಏಕೆಂದರೆ ಕಿಚನ್ ಎಲ್ಲ ಮಾಡಿಸುವಾಗ ನಾವು ವಾಟರ್ ಪ್ರೂಫ್ ವುಡ್ನೇ ಯೂಸ್ ಮಾಡಬೇಕಾಗತ್ತೆ ಇಂಟೀರಿಯರಲ್ಲಿ. ಆ ಟೈಮಲ್ಲಿ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂದ್ಕೊಂಡು ಬೇರೆ ಬೇರೆ ರೀತಿ ನೀಮ್ ವುಡ್ಡು ಅಂತ ಹೇಳ್ತಾರೆ, ಅದು ಇದು ಅಂತ ಹೇಳ್ತಾರೆ, ಇದು ನಂಬರ್ 1 ಕ್ವಾಲಿಟಿ ಅಂತ ಹೇಳ್ತಾರೆ. ಬಟ್ ತುಂಬಾ ಮೋಸ ಮಾಡ್ತಾರೆ. ಪ್ರತಿಯೊಂದು ನಾವು ತಂದು ಮಾಡಿಸಲ್ಲ, ಯಾಕೆಂದರೆ ಅವರೇ ತೊಗೊಂಬಂದು ನಾವು ಕಾಂಟ್ಯಾಕ್ಟ್ ಕೊಟ್ಬಿಡ್ತೀವಿ ಅವರಿಗೆ, ಇಷ್ಟು ಪ್ರೈಸು ಬಟ್ ನೀವೇ ಮಾಡಿಕೊಡ್ಬೇಕು ಅಂತ ವಹಿಸ್ಬಿಡ್ತೀವಿ ಎಲ್ಲನೂ. ಅದರಿಂದ ಅವರು ಮೋಸ ಮಾಡೋದೇ ಹೆಚ್ಚಾಗಿರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ನೀವು ಡೀಟೇಲಾಗಿ ತಿಳ್ಕೊಂಡ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಅಡುಗೆ ಮನೆಯಲ್ಲಿ ಕಿಚನಲ್ಲಿ ಯಾವ ವುಡ್ನ ಯೂಸ್ ಮಾಡಬೇಕು, ಅದರಿಂದ ತುಂಬ ಬೆನಿಫಿಟ್ಸ್ ಇದೆ. ಹಾಗಾಗಿ ಎಷ್ಟು ವರ್ಷ ಬರುತ್ತೆ, ಅದು ವಾರಂಟಿ ಎಷ್ಟು ವರ್ಷ ಇರುತ್ತೆ, ಪ್ರತಿಯೊಂದು ಡೀಟೇಲ್ನೂ ಕೂಡ ಈ ಹೋಮ್ ಟೂರ್ಗಳಲ್ಲಿ ತಿಳ್ಕೊಬೋದು. ಹಾಗಾಗಿ ನಾನು ಒಂದು ವಿಡಿಯೋನ ನೀವು ನೋಡಿ ಅಂತ ಹೇಳ್ತಾ ಇಲ್ಲ, ನಾನು ಪ್ರತಿಯೊಂದು ಹೋಮ್ ಟೂರ್ನೂ ಸರ್ಚ್ ಮಾಡಿ ನೀವು ಮನೆ ಮಾಡ್ತಿದ್ದೀರಾ ಅಂತ ಅಂದರೆ, ನೀವು ಫ್ಯೂಚರಲ್ಲಿ ಮನೆ ಮಾಡ್ತೀರಾ, ಇನ್ನೇನು ರೀಸೆಂಟಾಗಿ ಮನೆ ಮಾಡ್ತೀರಾ ಅಂದರೆ ಪ್ಲೀಸ್ ಹಾಗೆ ಯಾರೋ ಹೇಳ್ತಾರೆ ಅಂತ ಕೇಳೋಕೆ ಹೋಗ್ಬಿಡಿ. ಅನುಭವದ ಮಾತನ್ನ ನಾನು ಕೂಡ ಹೇಳ್ತಿದ್ದೀನಿ. ಏಕೆಂದರೆ ಇತ್ತೀಚೆಗೆ ಮನೆ ಮಾಡಿರೋದ್ರಿಂದ ನಮಗೂ ಅದರ ಅನುಭವ ತುಂಬಾ ಆಗಿದೆ. ರೂಮ್ ವಾರ್ಡ್ರೋಬ್ಗಳೆಲ್ಲ ಇರುತ್ತಲ್ವ, ಆ ಕಬೋರ್ಡ್ಸ್ ಎಲ್ಲ ಆ ಡೋರು ಕೂಡ ಅದ್ರಲ್ಲಿ ಹಾಕ್ತೀವಲ್ಲ ಸ್ಲೈಡಿಂಗು, ಅದರಲ್ಲೂ ಕೂಡ ಮೋಸ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಅದನ್ನೆಲ್ಲ ರಿಟರ್ನ್ ಕೊಟ್ಟು ಮತ್ತೆ ತಂದು ಹಾಕ್ಸಿದಾಯಿತು. ಏಕೆಂದರೆ ಅದೊಂದು ಮಂತು ಬರಲ್ಲ, ಮಕ್ಕಳು ಯೂಸ್ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಯೂಸ್ ಮಾಡುವಾಗ ಡೋರ್ ಕ್ಲೋಸ್ ಆ್ಯಂಡ್ ಓಪನ್ ಮಾಡೋದ್ರಿಂದ, ಫೋರ್ಸಾಗಿ ಹಾಕೋದ್ರಿಂದ ಡೋರ್ ಕೂಡ ಮೂವ್ ಆಗಿ ಮುಂದೆ ಬರೋ ಚಾನ್ಸಸ್ ಇದೆ. ನಮಗೂ ಕೂಡ ಅನುಭವ ಆಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕ್ವಾಲಿಟಿದು ಹಾಕಿಸ್ಬೇಕು. ಪ್ರತಿಯೊಂದೂ ನೀವು ಕ್ವಾಲಿಟಿದು ತಿಳ್ಕೊಂಡು ಹಾಕಿಸಿ. ತುಂಬ ಏನು ಪ್ರೈಸ್ ಆಗಲ್ಲ ಆಯಿತಾ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ತುಂಬ ಇರಲ್ಲ. ಬಟ್ ನೋಡಿ ತುಂಬಾ ಡೀಟೇಲಾಗಿ ತಿಳ್ಕೊಂಡು ನೀವು ಹಾಕ್ಸ್ಕೊಂಡು ನಿಮ್ಮ ಮನೇನ ನೀಟಾಗಿ ಕಮ್ಮಿ ಪ್ರೈಸಲ್ಲೇ ತುಂಬ ಖುಷಿ ಆಗೋ ಥರ, ಹಾಗೆಯೇ ತುಂಬ ವರ್ಷಗಳು ಬಾಳಿಕೆ ಬರೋ ಥರ ನೀವು ಯೂಸ್ ಮಾಡ್ಬೋದು. ಹಾಗೆಯೇ ಇದು ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ. ಇವಾಗ ತಾನೇ ರೀಸೆಂಟಾಗಿ ಕೂಡ ಗೃಹ ಪ್ರವೇಶ ಆಯಿತು. ತುಂಬಾ ಒಳ್ಳೆ ಮೆಟೀರಿಯಲ್ಸ್ ಕೂಡ ಹಾಕ್ಸಿದ್ದಾರೆ. ತುಂಬಾ ಚೆನ್ನಾಗಿದೆ ಮನೆ. ನೋಡಿದರೆ ನಿಜವಾಗ್ಲೂ ಮನೆ ಅನ್ನೋ ರೀತಿ ಕಾಣೋದೇ ಇಲ್ಲ. ಅದೊಂಥರ ನಿಜವಾಗ್ಲೂ ಬೇರೆ ರೀತಿ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ನೀಟಾಗಿ ಸ್ವಲ್ಪನೂ ಜಾಗ ವೇಸ್ಟ್ ಮಾಡಿದೆ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಮನೆ ಮಾಡುವಾಗ ತುಂಬ ಜನ ಜಾಗನ ವೇಸ್ಟ್ ಮಾಡ್ತಾರೆ. ನಮ್ಮಣ್ಣ ಸ್ವಲ್ಪನೂ ಜಾಗನ ವೇಸ್ಟ್ ಮಾಡದೆ ಇರೋ ಜಾಗದಲ್ಲೇ ಅಷ್ಟು ನೀಟಾಗಿ ಪ್ರತಿಯೊಂದು ಮೇಂಟೈನ್ ಮಾಡಿದ್ದಾರೆ. ಇದು 3ಪ್ಲೆಕ್ಸ್ ಮನೆ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೇನ. ಹಾಗೆಯೇ ಇದ್ರೂ ಮನೆ ಮಾಡೋಕ್ಕೆ ಪ್ರೈಸ್ ಬಂದು 4 ಕೋಟಿ ಕೂಡ ಆಗಿದೆ. ಅಷ್ಟು ಒಳ್ಳೆ ಮೆಟೀರಿಯಲ್ಸ್ ಕೂಡ ಹಾಕ್ಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕಿಡ್ಸ್ ರೂಮ್ ಅಂತೂ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿರೋ ಥರ ವಾಲ್ ಪೇಪರ್ ಎಲ್ಲ ಹಾಕಿಸ್ತಾರಲ್ವ, ಅದೆಲ್ಲ ತುಂಬ ಚೆನ್ನಾಗಿದೆ. POPನೂ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಅದಲ್ಲದೆ ಮಕ್ಕಳು ರೂಮ್ಗೆ ಎಷ್ಟು ಸೇಫ್ಟಿಯಾಗಿರಬೇಕು, ಹಾಗೆಯೇ ಚಿಲ್ಡ್ರನ್ಸ್ ರೂಮು ಎಷ್ಟು ಅಟ್ರಾಕ್ಟಿವ್ ಆಗಿರಬೇಕು ಆ ರೀತಿ ಮಾಡಿಸಿದ್ದಾರೆ. ನೀವು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಮಕ್ಕಳು ರೂಮ್ ಹೇಗಿದೆ ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದಕ್ಕೆಲ್ಲ ಎಷ್ಟಾಯಿತು, ಹೇಗೆ ಮಾಡಿಸಿದ್ದಾರೆ, ಹಾಗೆಯೇ ಯಾವ್ಯಾವೆಲ್ಲ ಇಂಟೀರಿಯರ್, ಯಾವ್ಯಾವೆಲ್ಲ ವುಡ್ನ ಯೂಸ್ ಮಾಡಿದ್ದಾರೆ, ವಾಲ್ಪೇಪರ್ ಹೇಗಿದೆ, ಹಾಗೆಯೇ ವಾಶ್ರೂಮು, ಹಾಗೆಯೇ ಕಬೋರ್ಡ್ಸ್ ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ಇದೆಲ್ಲ ಇಂಟೀರಿಯರ್ ಪ್ಲ್ಯಾನಿಂಗ್ ಅಂತ ಅನಿಸುತ್ತೆ. ಅವ್ರು ತುಂಬಾ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಅತ್ತಿಗೆನೂ ಕೂಡ ತುಂಬ ಕಡೆ ಸರ್ಚ್ ಮಾಡಿದ್ದಾರೆ, ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಅಂದ್ಕೊಂಡು ಸರ್ಚ್ ಮಾಡಿ ಈ ರೀತಿ ಮಾಡಿಸಿದ್ದಾರೆ. ನೋಡಿ, ನೀವು ನೋಡ್ತಾ ಇರ್ಬೋದು, ವಾಶ್ರೂಮ್ ಕೂಡ ತುಂಬಾ ನೀಟಾಗಿ ಮಾಡಿಸಿದ್ದಾರೆ. ಅದು ಕೂಡ ತುಂಬ ಇಷ್ಟ ಆಯಿತು ನನಗೆ. ಇಡೀ ಮನೆ ಇಂಟೀರಿಯರಿಂದ ಹಿಡಿದು ಅವ್ರು ಹಾಕ್ಸಿರೋ ಅಂಥ ಮೆಟೀರಿಯಲ್ಸು ಅಂದರೆ ಮಾರ್ಬಲ್ಸ್ನ ಯೂಸ್ ಮಾಡಿದ್ದಾರೆ ಆಯಿತಾ. ಒಬ್ಬೊಬ್ಬರು ಹೇಳ್ತಾರೆ ಟೈಲ್ಸು ಪರವಾಗಿಲ್ಲ ಮೀಡಿಯಮ್ಮು, ಗ್ರಾನೈಟು ಸ್ವಲ್ಪ ಕೋಲ್ಡು, ಬಟ್ ಮಾರ್ಬಲ್ ತುಂಬಾ ಕೋಲ್ಡು. ತುಂಬ ನಡೆದಾಡುವಾಗೆಲ್ಲ ಕೋಲ್ಡ್ ಆಗುತ್ತೆ, ಕೂತ್ಕೊಂಡ್ರೆ ಕೋಲ್ಡ್ ಆಗುತ್ತೆ. ಹೆವಿ ಟೈಮು ಮಾರ್ಬಲ್ಸ್ ಮೇಲೆ ಕೂರೋ ಹಾಗಿಲ್ಲ, ತುಂಬ ಶೀತ ಆಗುತ್ತೆ, ಅದು ಕೋಲ್ಡ್ನೆಸ್ ಇರುತ್ತೆ ಅಂತ. ಬಟ್ ತುಂಬ ಚೆನ್ನಾಗಿದೆ ಮಾರ್ಬಲ್ ಲುಕ್ಕು ನಾವು ಹೇಳ್ಬೋದು. ಬಟ್ ಟೈಲ್ಸ್ಗೂ ಮಾರ್ಬಲ್ಸ್ಗೂ ತುಂಬಾ ವ್ಯತ್ಯಾಸ ಇದೆ. ತುಂಬಾ ಲುಕ್ ಬರುತ್ತೆ, ಹಾಗೆಯೇ ತುಂಬಾ ಶೈನಿಂಗ್ ಇರುತ್ತೆ. ನಿಜವಾಗ್ಲೂ ಆ ಮಾರ್ಬಲ್ಸ್ನ ನಾನು ನೋಡಿ
ಆ ನೆಲಕ್ಕೆ ಹಾಕ್ತಾರಲ್ವ ಮಾರ್ಬಲ್ಸು, ಅದನ್ನು ನೋಡಿ ನಿಜವಾಗ್ಲೂ ನಾವು ಹಾಕ್ಸಿರೋದು ಟೈಲ್ಸು ಆಯಿತಾ. ಅವ್ರು ಹಾಕ್ಸಿರೋದು. ನಾನು ಯಾಕೆ ಟೈಲ್ಸ್ ಚೂಸ್ ಮಾಡಿದೆ ಅಂದರೆ ಮೇಯ್ನ್ ಇಂಪಾರ್ಟೆಂಟ್ ಕಾರಣ ಇದಕ್ಕೇ, ಅದು ಕೋಲ್ಡು ಶೀತ. ನನ್ನ ಮಕ್ಕಳು ಓದೋಕ್ಕೆ ಕೂತ್ಕೊಳ್ಳುವಾಗ, ಆಟ ಆಡುವಾಗ ಆಲ್ಮೋಸ್ಟ್ ಇನ್ನೂ ಚಿಕ್ಕ ಚಿಕ್ಕವರಾಗಿರೋದ್ರಿಂದ ನೆಲನೇ ಜಾಸ್ತಿ ಯೂಸ್ ಮಾಡ್ತಾರೆ ಅವರು. ಚೇರ್ ಮೇಲೆ ಅಥವಾ ಸೋಫಾದ ಮೇಲೆ, ದಿವಾನ್ ಕಾಟ್ ಮೇಲೆ ಕೂತ್ಕೊಂಡು ಯಾವ ಆಟ ಆ್ಯಕ್ಟಿವಿಟೀಸು ಮಾಡಲ್ಲ ಅವರು. ಆಲ್ಮೋಸ್ಟ್ ನೆಲದಲ್ಲೇ ಕೂತ್ಕೊಂಡು ಆಟ ಆಡೋದ್ರಿಂದ ನಾನು ಚೂಸ್ ಮಾಡಿದ್ದು ಗ್ರಾನೈಟ್. ಬಟ್ ಕಜಾರಿಯಾ ಬ್ರ್ಯಾಂಡು, ಗ್ರಾನೈಟಲ್ಲೇ ತುಂಬ ಹೈ ಕ್ವಾಲಿಟಿ ಬ್ರ್ಯಾಂಡ್ ಅಂದರೆ ಕಜಾರಿಯಾ ಅಂತ ಬರುತ್ತೆ. ಆ ಟೈಲ್ಸ್ನ ನಾನು ಚೂಸ್ ಮಾಡಿದೆ. ಬಟ್ ನಮ್ಮ ಅಣ್ಣ ಚೂಸ್ ಮಾಡಿರೋದು ಮಾರ್ಬಲ್ಸ್ನ ಚೂಸ್ ಮಾಡಿದ್ದಾರೆ. ಕ್ರೀಮ್ ಕಲರ್ ಮಾರ್ಬಲ್ಸ್ ಬಂದಿದೆ ಅಲ್ಲಿಗೆ, ಫ್ಲೋರಿಂಗ್ಗೆ ಕ್ರೀಮ್ ಕಲರ್ ಮಾರ್ಬಲ್ಸ್ ಬಂದಿದೆ. ತುಂಬ ಚೆನ್ನಾಗಿದೆ. ಬಟ್ ತುಂಬಾ ಶೈನಿಂಗ್ ಇದೆ. ನೀವು ನೋಡ್ತಿರ್ಬೋದು, ನಾನು ಆಲ್ಮೋಸ್ಟ್ ಈ ವಿಡಿಯೋದಲ್ಲೂ ಕೂಡ ಫ್ಲೋರಿಂಗ್ದು ಕೂಡ ವಿಡಿಯೋ ಮಾಡಿದ್ದೀನಿ. ಇನ್ನು ಸತ್ಯನಾರಾಯಣ ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಭಕ್ತಿಯಿಂದ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದು ಕೂಡ ತುಂಬಾ ಇಷ್ಟ ಆಯಿತು. ಹಾಗೆಯೇ ಈ ಮನೆ ನಿಜವಾಗ್ಲೂ ಸ್ವರ್ಗ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ, ಅಷ್ಟು ಖುಷಿ ಆಗುತ್ತೆ. ಆ ಮನೆ ಒಳಗೆ ಹೋದ್ರೇ ಒಂದು ಖುಷಿ ಆಗುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ. ಯಾಕಪ್ಪ ಈ ರೀತಿ ಪಾಸಿಟಿವ್ ಎನರ್ಜಿ ಬರ್ತಿದೆ ಅಂದರೆ, ಮೇನ್ ಡೋರಲ್ಲಿ ಬಂದು ಹೊಸಲು ಬರುತ್ತಲ್ವ, ಅದಕ್ಕೂ ಕೂಡ ಬ್ರಾಸ್ನ ಯೂಸ್ ಮಾಡಿದ್ದಾರೆ. ಕಂಚು, ತಾಮ್ರ ಕಂಚು ಎಲ್ಲ ಮಿಕ್ಸಲ್ಲಿ ಇರುತ್ತಲ್ವ, ಅದೇ ದೇವಸ್ಥಾನಕ್ಕೆ ಹೋದರೆ ನಾವು ಯಾವ ರೀತಿ ಪಾಸಿಟಿವ್ ಎನರ್ಜಿ ಬರುತ್ತೆ ಆ ರೀತಿ ಮೇನ್ ಡೋರ್ಗೂ ಕೂಡ ಹಾಕಿದ್ದಾರೆ. ಅದಲ್ಲದೆ ದೇವ್ರ ಮನೆ ಡೋರು ಫುಲ್ಲು ಬ್ರಾಸ್ನೇ ಯೂಸ್ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಅನ್ನಿಸ್ತು. ಆ ದೇವ್ರ ಮನೆ ಮುಂದೆ ನಿಂತ್ಕೊಂಡ್ರೆ ನಾವು ಈಗ ಹೇಗೆ ದೇವಸ್ಥಾನಕ್ಕೆ ನಾವು ಹೋಗಿ ಬಂದರೆ ಒಂದು ಮನಸ್ಸಿಗೆ ಶಾಂತಿ ಅಂತ ಸಿಗುತ್ತಲ್ವ, ಒಂದು ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವಸ್ಥಾನದಲ್ಲಿ ತೀರ್ಥನ ಇಸ್ಕೊಂಡು, ಆ ತುಳಸಿ ನೀರೆಲ್ಲ ಕೊಡ್ತಾರಲ್ವ ತೀರ್ಥನ, ಅದನ್ನು ಕುಡಿದು ಮನೆಗೆ ಬಂದರೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ದಿನ ಇರೋ ಫೀಲು ನೆಕ್ಸ್ಟ್ ಡೇ ಇರಲ್ಲ. ನೀವು ಅಬ್ಸರ್ವ್ ಮಾಡಿ, ಅಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗೆಯೇ ಮನಸ್ಸಿಗೆ ಅಷ್ಟು ಶಾಂತಿ ಇರುತ್ತೆ. ಯಾಕಪ್ಪ ಅಂದರೆ ದೇವಸ್ಥಾನಗಳಲ್ಲಿ ಬ್ರಾಸ್ನ ಯೂಸ್ ಮಾಡಿರ್ತಾರೆ. ಅದು ತುಂಬಾ ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ನಮಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ನಮಗೆ ಶಾಂತಿ ಸಿಗೋದು ಅದಕ್ಕೇ ದೇವಸ್ಥಾನಗಳಲ್ಲಿ. ಹಾಗೆಯೇ ಅಣ್ಣನೂ ಕೂಡ ದೇವ್ರ ಮನೆಗೆ ಈ ರೀತಿ ಬ್ರಾಸ್ನ ಯೂಸ್ ಮಾಡಿದ್ದಾರೆ. ತುಂಬಾ ಇಷ್ಟ ಆಯಿತು ನನಗೆ. ಅದಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಅದರಲ್ಲೂ ತಿರುಪತಿ ದೇವ್ರ ಮನೆಗೆ ತಿರುಪತಿ ದೇವ್ರನ್ನ ಮಾಡಿಸಿದ್ದಾರೆ. ನಿಜವಾಗ್ಲೂ ಎಷ್ಟು ಹೈಲೈಟಾಗಿ ಕಾಣ್ತಾ ಇತ್ತು ಆ ತಿರುಪತಿ ದೇವರು ಅಂದರೆ, ಎದ್ದು ಬರ್ತಿದೆ ಅನ್ನೋ ಥರ, ಏನೋ ಒಂಥರ ಅಟ್ರಾಕ್ಟಿವ್ ಆಗಿ ಅಷ್ಟು ಚೆನ್ನಾಗಿತ್ತು. ನೋಡಿದ ಕೂಡಲೇ ಕೈ ಮುಗಿಬೇಕು ಅನ್ನೋ ರೀತಿಲಿ ಅಷ್ಟು ಎದ್ದು ಬರ್ತಿದೆ ದೇವರು ಅನ್ನೋ ರೀತಿ ನಿಜವಾಗ್ಲೂ ಕಾಣಿಸ್ತಾ ಇತ್ತು. ಅದಂತೂ ತುಂಬಾ ಇಷ್ಟ ಆಯಿತು ನನಗೆ. ನಾನು ಈ ಹೋಮ್ ಟೂರ್ನ ನೀವು ನೋಡ್ತಾ ಇರ್ಬೋದು. ತಿರುಪತಿ ದೇವ್ರನ್ನೂ ಕೂಡ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ದೇವ್ರ ಮನೆಯ ಫುಲ್ ಡೀಟೇಲ್ಸ್ನೂ ಕೂಡ ತೋರಿಸಿದ್ದೀನಿ. ನೀವೇ ಅಬ್ಸರ್ವ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ದೇವರ ಫೋಟೋ ಅಂದರೆ ಅಷ್ಟು ಚೆನ್ನಾಗಿದೆ. ಬಟ್ ತುಂಬಾ ವೆಯ್ಟ್ ಇತ್ತು. ಎತ್ತಕ್ಕೆ ಇಬ್ಬರು ಎತ್ತಿಟ್ಕೊಂಡಿದ್ರು ನಮ್ಮ ಅಣ್ಣಂದಿರು, ಅಷ್ಟು ವೆಯ್ಟ್ ಕೂಡ ಇತ್ತು. ಬಟ್ ತುಂಬಾ ಇಷ್ಟ ಆಯಿತು ತಿರುಪತಿ ದೇವರು. ಹಾಗೆಯೇ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಅದು ಕೂಡ ಬ್ರಾಸ್ನೇ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ ಫೋಟೋದ ಅಮೌಂಟ್ ಎಷ್ಟಾಯಿತು ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಅಷ್ಟು ಚೆನ್ನಾಗಿದೆ. ಈ ಮನೆಯದ್ದು ನಿಮಗೆ ಫುಲ್ಲು ಡೀಟೇಲ್ಸ್ ಬೇಕು, ತುಂಬಾ ಖುಷಿ ಆಯಿತು, ಈ ಮನೆ ತುಂಬ ಅಟ್ರಾಕ್ಟಿವ್ ಇದೆ ಅನ್ನೋದು ನಿಮಗೆ ಅನಿಸಿದರೆ, ಈ ಮನೆಗೆಲ್ಲ ಎಷ್ಟು ಖರ್ಚಾಯಿತು, ಹಾಗೆಯೇ ಯಾವ್ಯಾವೆಲ್ಲ ಮೆಟೀರಿಯಲ್ಸು ಎಷ್ಟೆಷ್ಟು ಪ್ರೈಸ್ ಬೀಳ್ದು, ಅದ್ರ ಜೊತೆಗೆ ಯಾವ್ಯಾವೆಲ್ಲ ವುಡ್ ಯೂಸ್ ಮಾಡಿದ್ದಾರೆ, ಏನೆಲ್ಲ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದಾರೆ, ಪ್ರತಿಯೊಂದು ಮೆಟೀರಿಯಲ್ಸ್ ಬಗ್ಗೆನೂ ನಾನು ತಿಳಿಸ್ಕೊಡ್ತಾ ಬರ್ತೀನಿ. ಹಾಗೆಯೇ ಆ ಇಂಟೀರಿಯರ್ ಮಾಡಿಸಿದವ್ರು ಯಾರು, ಅವ್ರ ಜೊತೆ ನೀವು ಕೂಡ ಇಂಟೀರಿಯರ್ ಮಾಡಿಸ್ಬೇಕು ಅನ್ನೋದೇನಾದರೂ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಾವು ಕೂಡ ಈ ರೀತಿ ಮಾಡಿಸ್ಬೇಕು ಅನ್ನೋದೇನಾದರೂ ನಿಮ್ಮ ಒಪಿನಿಯನ್ ಕೂಡ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ನೀವು ನನಗೆ ಕಮೆಂಟ್ ಕೂಡ ಹಾಕ್ಬೋದು. ನಾನು ಇದನ್ನೆಲ್ಲ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಈ ಮನೆ ಹೇಗಿದೆ, ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದ ಮನೆ ಬಗ್ಗೆ ಪ್ರತಿಯೊಂದು ರೀತಿಯಲ್ಲೂ, ಅಂದರೆ ನಾನು ಈ ಹೋಮ್ ಟೂರ್ ಮಾಡಿರೋದು ಸ್ವಲ್ಪ ಕ್ಲಿಪ್ಸ್ನ ತಗೊಂಡು ಹಾಕಿದ್ದೀನಿ ಅಷ್ಟೇ. ಪೂರ್ತಿ ವಿಡಿಯೋನ ನಾನು ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಫಂಕ್ಷನ್ ಟೈಮಲ್ಲಿ ನಿಮಗೆ ಗೊತ್ತಿರುತ್ತೆ ಎಲ್ಲ ರೀತಿ ವಿಡಿಯೋನ ನಾನು ಮಾಡೋಕ್ಕೆ ಹೋಗಲಿಲ್ಲ. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ನಾನು ಕ್ಯಾಚ್ ಮಾಡಿದೆ. ಯಾಕೆಂದರೆ ನನ್ನಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು, ಸ್ವಲ್ಪ ಒಂದು ಮೈಂಡ್ಗೆ ಈ ರೀತಿ ಮಾಡಿಸ್ಬೋದು ಅನ್ನೋ ರೀತಿ ಬರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ವೀಡಿಯೋಸ್ನ ಹಾಕಿದ್ದೀನಿ. ನೀವೇನಾದರೂ ಮನೆ ಮಾಡ್ತಿದ್ದೀರಾ ನೆಕ್ಸ್ಟು ಅಂದರೆ ಇದ್ರ ವಿಡಿಯೋ ಫುಲ್ ಡೀಟೇಲ್ಸ್ ಬೇಕು ಸಿಸ್ಟರ್, ನನಗೆ ಈ ವಿಡಿಯೋ ಡೀಟೇಲ್ಸ್ ನನಗೆ ಫುಲ್ ಕೊಡಿ ಸಿಸ್ಟರ್, ತುಂಬ ಚೆನ್ನಾಗಿದೆ ಈ ಮನೆ ಅಂತ ನಿಮ್ಗೇನಾದರೂ ಅನಿಸಿದರೆ ನೀವು ಕಮೆಂಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಮನೆಯ ಫುಲ್ ಹೋಮ್ ಟೂರ್ನು ಮಾಡ್ತೀನಿ. ಕಿಚನ್ನು, ಹಾಗೆಯೇ ಪ್ರತಿಯೊಂದು ರೂಮ್ಸು, ಹಾಲು, ದೇವ್ರ ಮನೆಯದು ಏನೇನೆಲ್ಲ ಹಾಕ್ಸಿದ್ದಾರೆ, ಎಷ್ಟಾಗಿದೆ, ಹಾಗೆಯೇ ಲಿಫ್ಟು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲಿಫ್ಟು ಪ್ರೈಸ್ ಎಲ್ಲ ಎಷ್ಟಾಯಿತು ಪ್ರತಿಯೊಂದು ಡೀಟೇಲ್ಸ್ನು ನಾನು ನಿಮಗೆ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ಹಾಗೆಯೇ ಕಮೆಂಟ್ ಕೂಡ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ಸ್ನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.